ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಚಪಾತಿ ಹಿಟ್ಟಿನಲ್ಲಿ ಯಾವ ರೀತಿ ಒಂದು ಆರೋಗ್ಯಕರವಾಗಿರುವಂತಹ ಒಂದು ಹೊಸ ರೆಸಿಪಿ ಮಾಡ್ಬೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅಂದ್ರೆ ಇವಾಗ ಬೆಳಗ್ಗೆ ಚಪಾತಿ ಮಾಡಿ ಹಿಟ್ಟು ಉಳಿದಿದ್ರೆ ಅದರಲ್ಲಿ ಸಂಜೆ ಹೊತ್ತು ಈ ರೀತಿ ಎಲ್ಲ ಮಾಡಿ ತಿನ್ಬೋದು. ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಮೊದಲು ಇದಕ್ಕಿರುವ ಮಸಾಲ ರೆಡಿ ಮಾಡೋದಕ್ಕೋಸ್ಕರ 1 ಸ್ಪೂನ್ ನಷ್ಟು ಎಣ್ಣೆ ನಾನು ಕಡಾಯಿ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟದನ್ನ ಹಾಕ್ತೀನಿ. ಒಂದು ಅರ್ಧ ಹಸಿಮೆಣಸಿನಕಾಯಿ ಕೂಡ ಹಾಕ್ತೀನಿ. ಅರ್ಧ ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಾಡಿದ ತರ ಆದ್ರೆ ಸಾಕು. ಆಮೇಲೆ ಇದಕ್ಕೆ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಕೂಡ ಸೇರಿಸ್ತೀನಿ, ಅದನ್ನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅರ್ಧ ಟೊಮೆಟೊ ಕೂಡ ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ನಷ್ಟು ಜೀರಿಗೆ ಹುಡಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, 1/4 ಟೀ ಸ್ಪೂನ್ ನಷ್ಟು ಗರಂ ಮಸಾಲ. ಇಷ್ಟು ಮಸಾಲ ಪೌಡರ್ಸ್ ನಾನು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದ್ಸಲ ಹಸಿ ವಾಸನೆ ಎಲ್ಲ ಹೋಗ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇಲ್ಲಿ ನಾನು ಹಸಿ ಬಟಾಣಿ ಸೇರಿಸಿದ್ರಿಂದ ಮಾತ್ರ ನೀರು ಸೇರಿಸ್ತಾ ಇರೋದು. ಒಂದ್ ವೇಳೆ ನೀವು ಹಸಿ ಬಟಾಣಿ ಹಾಕಿಲ್ಲ ಅಂದ್ರೆ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ, ಫ್ರೈ ಮಾಡಿದ್ರೆ ಸಾಕು. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳಿ. ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಇವಾಗ ಬೆಂದಿರ್ಬೋದು, ನೋಡೋಣ. ನೋಡಿ ಡ್ರೈ ಆಗಿ ಬಂದಿದೆ. ಇವಾಗ ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಮಸಾಲ ಇಲ್ಲಿ ರೆಡಿ ಆಗಿದೆ. ಸಿಂಪಲ್ ಆಗಿ ಮಾಡಿರೋ ಮಸಾಲ. ನೋಡಿ ಉಳಿದಿರುವಂತಹ ಚಪಾತಿ ಹಿಟ್ಟು, ಅಥವಾ ನಮಗೆ ಇದಕ್ಕೋಸ್ಕರನೇ ಚಪಾತಿ ಹಿಟ್ಟು ರೆಡಿ ಮಾಡ್ಬೋದು. ಗೋಧಿ ಹುಡಿ, ಉಪ್ಪು, ಸ್ವಲ್ಪ ನೀರು, ಎಣ್ಣೆ ಮಾತ್ರ ನಾನಿಲ್ಲಿ ಹಾಕೊಂಡಿರೋದು. ನೋಡಿ ಇದನ್ನ 2 ಭಾಗ ಮಾಡ್ತಾ ಇದ್ದೀನಿ, 2 ಉಂಡೆ ಮಾಡ್ತಾ ಇದ್ದೀನಿ ನಾನು. ಮೊದಲು ಈ ಒಂದು ಉಂಡೆಯನ್ನ ಈ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನ ಲಟ್ಟಿಸ್ಬೇಕು. ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ, ಜಾಸ್ತಿ ದಪ್ಪ ಬೇಡ. ನೋಡಿ ಇದನ್ನ ಲಟ್ಟಿಸ್ತಾ ಇದ್ದೀನಿ ಇವಾಗ. ಆಮೇಲೆ ನೋಡಿ ಈ ರೀತಿ ಒಂದು ಗ್ಲಾಸ್ ತಗೊಳ್ಳಿ. ಎಷ್ಟು ದೊಡ್ಡ ಸೈಜ್ ಬೇಕೋ ಆ ರೀತಿ ನೋಡಿ ತಗೋಬಹುದು. ನೋಡಿ ನಾನು ಈ ರೀತಿ ಇದರಿಂದ ರೌಂಡ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಗ್ಲಾಸ್ ಉಪಯೋಗಿಸಿ. 4 ಪೀಸ್ ಸಿಕ್ಕಿದೆ ನಮಗೆ. ಇದೇ ರೀತಿ ಆ ಉಳಿದಿರುವ ಹಿಟ್ಟಲ್ಲಿ ಕೂಡ ಮಾಡಿ ರೆಡಿ ಮಾಡಿ ತಂದಿದ್ದೀನಿ. ಆಮೇಲೆ ನೋಡಿ ಸ್ವಲ್ಪ ಶೇಪಿಗೋಸ್ಕರ ಮಾತ್ರ ಈ ರೀತಿ ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು ನೋಡಿ ಈ ರೀತಿ ಮಾಡ್ತೀನಿ. ಒಂದು ಬದಿ ಮಾತ್ರ ಈ ರೀತಿ ಮಾಡಿದ್ರೆ ಸಾಕು. ನೋಡಿ ಆವಾಗ ನೋಡಿ ನೋಡೋದಿಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಅದೇ ರೀತಿ ರೆಡಿ ಮಾಡಿದ್ದೀನಿ ನಾನು ಇವಾಗ. ಇನ್ನು ನೋಡಿ ಒಂದು ಪೀಸ್ ತಗೊಳ್ಳಿ, ಅದನ್ನ ತಿರುಗಿಸಿ ಹಾಕೊಳ್ಳಿ. ಅದ್ರ ಒಳಗಡೆ ನಾವು ಅವಾಗ ರೆಡಿ ಮಾಡಿಟ್ಟಂತಹ ಫಿಲ್ಲಿಂಗ್ಸ್ ಇದೆಯಲ್ಲ ಅದನ್ನ ತುಂಬಿಸ್ಕೊಳ್ಳಿ ಈ ರೀತಿ. ಆಮೇಲೆ ಅದನ್ನ ಇನ್ನೊಂದು ಇದ್ರ ಮೇಲ್ಗಡೆ ಈ ರೀತಿ ಸೆಟ್ ಮಾಡಬೇಕು. ಆಮೇಲೆ ಇದ್ರ ಮೇಲ್ಗಡೆ ನೋಡಿ ಒಂದು ಮುಚ್ಚಳ, ಅಂದ್ರೆ ಸ್ವಲ್ಪ ಸಣ್ಣ ಶೇಪ್ ಅಲ್ಲಿ ಇರಬೇಕು, ರೌಂಡ್ ಶೇಪಿಗಿಂತ. ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಬದಿಯನ್ನ ಚಾಕು ಉಪಯೋಗಿಸಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಂದ್ರೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಸಿಂಪಲ್ ಆಗಿ ಮಾಡ್ಬೇಕಿದ್ರೆ ನಿಮ್ಗೆ ಸಿಂಪಲ್ ಆಗಿ ಮಾಡ್ಬೋದು. ಆಮೇಲೆ ನಾವು ಕಟ್ ಮಾಡಿದೀವಿ ಅಲ್ವಾ, ಆ ಪೀಸನ್ನ ಈ ರೀತಿ ಜಾಯಿಂಟ್ ಮಾಡ್ಬೇಕು ಈ ರೀತಿ. ಅವಾಗ ನೋಡೋದಿಕ್ಕೆ ಚೆನ್ನಾಗಿರುತ್ತೆ, ಒಂದು ಸನ್ಫ್ಲವರ್ ತರ ಕಾಣಿಸುತ್ತೆ ನಮಗೆ. ನೋಡಿ ಈ ರೀತಿ ಇದೆ. ಇದೇ ರೀತಿ ಉಳಿದಿರುವುದನ್ನ ಇದೇ ರೀತಿ ನಾನು ಮಾಡಿ ತರ್ತೀನಿ ನಾನು. ನೋಡಿ ಎಲ್ಲ ಕೂಡ ರೆಡಿ ಆಗಿದೆ. ನೋಡೋದಿಕ್ಕೆ ಒಂದು ಸೂರ್ಯನ ತರ ಅಥವಾ ಸನ್ಫ್ಲವರ್ ತರ ಎಲ್ಲ ಕಾಣಿಸ್ತಾ ಇದೆ. ಆಮೇಲೆ ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಅದರ ಮೇಲ್ಗಡೆ ತೂತಿರುವ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ತೀನಿ ನಾನು. ನೋಡಿ ನಾನು 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಬೆಂದು ರೆಡಿ ಆಗಿದೆ. ಇದು ನಮಗೆ ಹಾಗೆ ತಿನ್ಬೋದು. ನೋಡಿ ಸಾಫ್ಟ್ ಆಗಿರುತ್ತೆ. ನೋಡಿ ಹೆಲ್ದಿ ಆಗಿ ಬೇಕಿದ್ರೆ ಇದನ್ನ ಇದೇ ರೀತಿ ತಿನ್ಬೋದು, ನಮಗೆ ಸರ್ವ್ ಮಾಡ್ಬೋದು. ಸಾಫ್ಟ್ ಆಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಕ್ರಿಸ್ಪಿ ಆಗಿ ಬೇಕಿದ್ರೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಈ ಸ್ನ್ಯಾಕ್ ಅನ್ನ ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆಯ್ತು. ಒಂದ್ ವೇಳೆ ನೀವು ನೇರವಾಗಿ ಎಣ್ಣೆಯಲ್ಲಿ ಬೇಕಿದ್ರು ಫ್ರೈ ಮಾಡ್ಬೋದು, ಆದ್ರೆ ನಾನಿಲ್ಲಿ ಸ್ವಲ್ಪ ಹೆಲ್ದಿಯಾಗಿ ಮಾಡೋದಕ್ಕೋಸ್ಕರ ಸ್ವಲ್ಪ ಬೇಯಿಸಿ ಈ ರೀತಿ ರೋಸ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಕೊಡ್ತಿದ್ರೆ ಈ ರೀತಿ ಕೊಡೋದು ಚೆನ್ನಾಗಿರುತ್ತೆ. ಇಲ್ಲಿ ಆಮೇಲೆ ಫಿಲ್ಲಿಂಗ್ಸ್ ನಿಮಗೆ ನಾನಿಲ್ಲಿ ಸ್ಪೈಸಿಯಾಗಿ ಖಾರ ಮಾಡಿರೋದು, ನಿಮ್ಗೆ ಸ್ವೀಟ್ ಬೇಕಿದ್ರೆ ಸ್ವೀಟ್ ಮಾಡಿ ಕೂಡ ತುಂಬಿಸ್ಬೋದು ಇದ್ರೊಳಗಡೆ. ನೋಡಿ 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ, ಸಾಕು.
ಸಾಫ್ಟ್ ಆಗಿ ಬೇಕಿದ್ರೆ ಆ ರೀತಿ ತಿನ್ಬೋದು, ಅಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಿದ್ರೆ ಈ ರೀತಿ ಮಾಡಿ ತಿನ್ಬೋದು. ನೋಡಿ ಎಲ್ಲ ಕೂಡ ರೆಡಿ ಆಗಿದೆ. ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ರುಚಿನೂ ಅದೇ ರೀತಿ ಸೂಪರ್ ಆಗಿರುತ್ತೆ. ನೋಡಿ ತುಂಡು ಮಾಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.